ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ವೆಜಿಟೇಬಲ್ ಉಪ್ಪಿಟ್ಟು. ಇದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಭಾಳ ರುಚಿಯಾಗಿ ತುಂಬಾ ಟೇಸ್ಟಾಗಿ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಉಪ್ಪಿಟ್ಟು ಯಾರಿಗೆಲ್ಲ ಇಷ್ಟ ಇರಲ್ಲ ಅವರೆಲ್ಲರೂ ಕೂಡ ಈ ಥರ ಮಾಡಿಕೊಂಡು ತಿಂದು ನೋಡಿ. ಸೊ ಇಷ್ಟಪಡದವರು ಕೂಡ ಇಷ್ಟಪಟ್ಟು ತಿಂತೀರಿ, ಆ ಥರ ಇರುತ್ತೆ ವೆಜಿಟೇಬಲ್ ಉಪ್ಪಿಟ್ಟು. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬಹಳ ಟೇಸ್ಟಾಗಿರುತ್ತೆ, ನೀವು ನೆನೆಸಿರಲ್ಲ ಅಷ್ಟು ರುಚಿಯಾಗಿರುತ್ತೆ. ಸೊ ಬನ್ನಿ, ಬೇಕಾಗಿರುವಂಥ ಪದಾರ್ಥನ ನೋಡೋದಾದರೆ, ಒಂದು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಒಂದು ಟೊಮೊಟೊನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿರೋದು. ಹಾಗೆಯೇ ಹಸಿ ಬಟಾಣಿನೂ ಕೂಡ ಇಟ್ಟಿದ್ದೀನಿ, ಒಂದು ಬೌಲ್ ಆಗೋವಷ್ಟು. ಹಾಗೆಯೇ ಒಂದು ಕ್ಯಾರೆಟ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿರೋವಂಥದ್ದು, ಒಂದು 10-12 ಬೀನ್ಸು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಫ್ರೆಶ್ ಆಗಿರೋವಂಥದ್ದನ್ನೇ ಕಟ್ ಮಾಡಿ ಇಟ್ಟಿರೋವಂಥದ್ದು. ಹಾಗೆ ಒಂದು ಬೌಲ್ ಆಗೋವಷ್ಟು ನಾನು ನಂದಿನಿ ಹಾಲನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪು ಬನ್ಸಿ ರವೆ ಅಂತ ಹೇಳ್ತೀವಲ್ವ, ಅದನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಒಂದೆರಡು ಎಸಳು ಕರಿಬೇವು ಸೊಪ್ಪನ್ನು ಕೂಡ ತೊಗೋಬೇಕು. ಸೊ ನೆಕ್ಸ್ಟು ಹಸಿಮೆಣ್ಸಿಕಾಯನ್ನು ಕೂಡ ಬೇಕಾಗುತ್ತೆ. ಮೊದಲಿಗೆ ರವೆನ ಹುರ್ಕೊಂಬಿಡೋಣ. ಇವಾಗ ಒಂದು ಬಾಣಲಿಗೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಈ ರವೆನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋದ್ರಲ್ಲೂ ಸ್ವಲ್ಪ ಕೆಂಪಗೆ ಬರೋವರೆಗೂ ಇದನ್ನು ನೀಟಾಗಿ ಲೋ ಫ್ಲೇಮಲ್ಲೇ ಇದನ್ನು ಹುರ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ರೀತಿಯಾಗಿ ಹಾಕಬೇಕು, ಅಷ್ಟರ ಮಟ್ಟಿಗೆ ಹುರಿದ್ರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ಸೈಡಿಗೆ ಇಡೋಣ. ನೆಕ್ಸ್ಟ್ ಇವಾಗ ಅದೇ ಒಂದು ಬಾಣಲಿಗೆ ಕುಕ್ಕಿಂಗ್ ಆಯಿಲ್, ಒಗ್ಗರಣೆಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಕುಕ್ಕಿಂಗ್ ಆಯಿಲ್ನ ತೊಗೊಳ್ಳಿ. ಸೊ ಅದಕ್ಕೆ ಇವಾಗ ಸಾಸಿವೆ ಮತ್ತು ಜೀರಿಗೆನ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ಸ್ವಲ್ಪ ಚಟಪಟ ಅಂತೇಳಿ ಅಂದಮೇಲೆ ಕರಿಬೇವನ್ನ ಹಾಕ್ಕೊಳ್ಳಿ. ಸೊ ಇದಾದ ನಂತರ ಒಂದು 3 ಹಸಿಮೆಣಸಿನೂ ಕೂಡ ಕಟ್ ಮಾಡಿ ಹಾಕಬೇಕು. ಇದು 2 ಮಿನಿಟ್ಸ್ ಒಂಚೂರು ಒಗ್ಗರಣೆಲ್ಲೇ ಆಗಲಿ. ನಂತರ ಇದಕ್ಕೆ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿನ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಇದು ಕೂಡ ಆಯಿಲಲ್ಲೇ ಸ್ವಲ್ಪ ಟೈಮ್ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಇವಾಗ ಟೊಮೊಟೊನ ಹಾಕಿ 1 ಬೈ 1 ಹಾಕೋದ್ರಿಂದ ಭಾಳ ರುಚಿಯಾಗಿರುತ್ತೆ. ಸೊ ಇದನ್ನು ಕೂಡ ಇವಾಗ ಸ್ವಲ್ಪ ಟೈಮ್ ಫ್ರೈ ಮಾಡಿ ಈ ರೀತಿಯಾಗಿ. ಇದಾದಮೇಲೆ ಇವಾಗ ಕಟ್ ಮಾಡಿಟ್ಟಿರೋಂಥ ಬೀನ್ಸ್ನು ಕೂಡ ಹಾಕ್ಕೊಳ್ಳಿ. ಈ ತರಕಾರಿನೆಲ್ಲ ಹಾಕಿ ಉಪ್ಪಿಟ್ಟು ಮಾಡೋದ್ರಿಂದ ಭಾಳ ರುಚಿಯಾಗಿರುತ್ತೆ. ಸೊ ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ. ಸೊ ಇದಾದಮೇಲೆ ನಾನಿವಾಗ ಕಟ್ ಮಾಡಿಟ್ಟಿರೋಂಥ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಫ್ರೈ ಆದಮೇಲೆ ಹಸಿ ಬಟಾಣಿನೂ ಕೂಡ ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಸೊ ಇದೆಲ್ಲ ಕೂಡ ಆಯಿಲಲ್ಲೇ ಸ್ವಲ್ಪ ಟೈಮ್ ಫ್ರೈ ಆಗಬೇಕು, ಹಾಗಿದ್ರೇ ಭಾಳ ರುಚಿಯಾಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ಇವಾಗ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಸೊ ತುಂಬ ಟೇಸ್ಟಾಗಿರುತ್ತೆ. ಅಷ್ಟೇ ನೀವೇನು ರೆಸ್ಟೋರೆಂಟಲ್ಲಿ ನೋಡಿರ್ತೀರಲ್ವ ಉಪ್ಪಿಟ್ಟು, ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಸೊ ಇದೆಲ್ಲ ಕೂಡ ಆದಮೇಲೆ ಸೊ ಇದಕ್ಕೆ ನಾನಿವಾಗ ಮಿಲ್ಕ್ನ ಹಾಕ್ತಾಯಿದ್ದೀನಿ, ನಂದಿನಿ ಹಾಲು. ಸೊ ಇದನ್ನು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇದು ಹಾಕೋದ್ರಿಂದ ಉಪ್ಪಿಟ್ಟಿಗೆ ಒಂಥರ ಏನೋ ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಹಾಲು ಹಾಕೋದ್ರಿಂದ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಏನು 1 ಕಪ್ ರವೆ ತೊಗೊಂಡಿದ್ವಲ್ವ, 1 ಕಪ್ ರವೆಗೆ 2 ಕಪ್ ನೀರನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 10 ಮಿನಿಟ್ಸ್ ಕುದಿಲಿಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಕ್ಯಾರೆಟು ಬೀನ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂಥೇಳಿ ಒಂದು ಟೈಮ್ ಚೆಕ್ ಮಾಡ್ಕೊಳ್ಳಿ. ಈ ತರಕಾರಿನೆಲ್ಲ ಬೆಂದಮೇಲೆ ಇವಾಗ ಲೋ ಫ್ಲೇಮ್ ಮಾಡಿಬಿಟ್ಟು ರವೆನ ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿ ಒಂದು 4 ಮಿನಿಟ್ಸ್ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ. ಚೆನ್ನಾಗಿ ಅರಳಿರುತ್ತೆ. ಹಾಗಾಗಿ ನೋಡಿ ಇವಾಗ ಆಗಿದೆ. ಇವಾಗ ಆದಮೇಲೆ ಸ್ವಲ್ಪ ಟೈಮ್ ತಿರುಗಿಸೋಣ. ಹೀಗೆ ಭಾಳ ಟೇಸ್ಟಾಗಿರುತ್ತೆ, ಉದ್ರಾಗಿ ಭಾಳ ಚೆನ್ನಾಗಾಗಿದೆ. ಸೊ ಉಪ್ಪಿಟ್ಟು ಇಲ್ಲಿ ನೋಡಿ ಇವಾಗ ತುಂಬ ರುಚಿಯಾಗಿರುತ್ತೆ. ಸೊ ಇದು ಫೈನಲಾಗಿ ಆಗಿದೆ. ಇದಕ್ಕೆ ಇವಾಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೊ ಉಪ್ಪಿಟ್ಟು, ವೆಜಿಟೇಬಲ್ ಉಪ್ಪಿಟ್ಟು ರೆಡಿ ಆಯಿತು ಅಂತಲೇ ಹೇಳ್ಬೋದು. ಸೊ ಭಾಳ ಟೇಸ್ಟಾಗಿ ರುಚಿಯಾಗಿ ಇದೆ.
ಉಪ್ಪಿಟ್ಟು ಅಂಥೇಳಿ ಮುಖ ಮುರಿಯೋರಿಗೆ ಈ ಉಪ್ಪಿಟ್ಟು ಮಾಡ್ಕೊಂಡು ಕೊಟ್ಟು ನೋಡಿ, ಭಾಳ ಟೇಸ್ಟಾಗಿ ಇರುತ್ತೆ, ಹಾಗೆಯೇ ಇಷ್ಟಪಟ್ಟು ತಿಂತಾರೆ. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ಮುಂದಿನ ಒಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ.